ನಿಮ್ಮಿಬ್ಬರ ಕೆಮಿಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ, ಸೊ ಎಷ್ಟು ಖುಷಿಯಾಗಿದ್ದೀರಾ ಅಂತ? ಖುಷಿ ಇದೆ ಮ್ಯಾಮ್. ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಾವಾಗ ಶೂಟ್ ಮಾಡೋಕ್ಕಾರೆ ಅನ್ಕೊಂತಿದ್ವಲ್ಲ, ಜನಕ್ಕೆ ತಲುಪುತ್ತೆ, ಕನೆಕ್ಟ್ ಆಗೋದ್ರಿಂದ. ಸೊ ಅದು ಕನೆಕ್ಟ್ ಆಗಿರೋದು ತುಂಬ ಖುಷಿ ಇದೆ. ನಮ್ಮ ಪೇರಿಂಗ್ ಆಗಿರ್ಬೋದು, ಇದಾಗಿರ್ಬೋದು, ಸಿನಿಮಾದಲ್ಲಿ ಇಷ್ಟಪಡಿದ್ರೆ ತುಂಬ ಖುಷಿ. ಪೊಲೀಸ್ ಗೆಟಪ್ ಹೆಂಗಿದೆ? ಕಾಕಿ ಕದರ್ ಫಸ್ಟ್ ಟೈಮು, ಬಟ್ ನಾನು ಕತೆ ಕೇಳಿದಾಗ ನನಗೆ ಅಷ್ಟು ಈಗಲೇ ಬೇಡ ಅನಿಸಿತ್ತು. ಕತೆ ಕೇಳಿ ನರೇಶನ್ಲ ಕೇಳೋದ್ಮೇಲೆ ಬೇರೆ ಥರ ಡಿಫ್ರೆಂಟ್ ಜಾನರ್ ಇತ್ತಲ್ಲ, ಸೊ ಮಾಡ್ಬೋದು ಈಗಿನ ಇದಕ್ಕೆ ಅಂದ್ಬಿಟ್ಟು ಸರಿ ಮಾಡಿದ್ದು. ಬಟ್ ತುಂಬ ಇಷ್ಟ ಆಯ್ತು. ಹೈಟಿಗೆ ಈ ಹೈಟ್ ಮ್ಯಾಚ್ ಆಗುತ್ತೆ ಅಂತ ಅನ್ಸಿತ್ತು. ಮ್ಯಾಚ್ ಆಗಿ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅಲ್ಲ. ಅಂದ್ರೆ ಹೈಟ್ ಮ್ಯಾಚ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಕಷ್ಟ ಅಂತ ಲೈಕ್ ಸಿನಿಮಾಗೆ ಪ್ರಾಬ್ಲಮ್ ಆಯ್ತಾ ಇಲ್ಲ, ಡೈರೆಕ್ಟರ್ಸಿಗೆ ಪ್ರಾಬ್ಲಮ್ ಆಯ್ತಾ ಇಲ್ಲ, ಪ್ರೊಡ್ಯೂಸರಿಗೆ ಪ್ರಾಬ್ಲಮ್ ಆಯ್ತಾ ಹೈಟ್ ಇಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಯ್ತಾ ಕೇಳಬೇಕು. ನಾನು ತಲೆ ಎತ್ಕೊಂಡೇ ಮಾಡ್ತಾ ಇದ್ನಲ್ಲ. ಹಿಂಗೆ ಸೆಲೆಕ್ಟ್ ಆದ್ರಿ ಸಿನಿಮಾಗೆ? ಅದು ಗೊತ್ತಿಲ್ಲ ಹೇಗೆ. ಅಂದರೆ ಮಂಜು ಸರಿ ಕಾಲ್ ಮಾಡಿದ್ದು ಫಸ್ಟ್, ಈ ಥರ ಸಿನಿಮಾ ಮಾಡ್ತಾ ಇದೀವಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಅಂತ. ಸೊ ಹೋದೆ, ಕತೆ ಕೇಳಿದೆ. ಆ್ಯಂಡ್ ರಘು ಅವರು ಒಂದು ತುಂಬ ನನ್ನ ಪ್ರಕಾರ ಒಂದು ವೆರಿ ಫಸ್ಟ್ ಸಿನಿಮಾಗೆ ಒಂದು ಸಖತ್ ಬೋಲ್ಡ್ ಕಾನ್ಸೆಪ್ಟ್ ಅನಿಸ್ತು ನನಗೆ. ಆ್ಯಂಡ್ ನರೇಶನ್ ನಂಗೆ ತುಂಬ ತುಂಬ ಫನ್ ಇತ್ತು. ಅಂದರೆ ಥ್ರಿಲ್ಲರ್ ಹೌದು, ಬಟ್ ಅಪಾರ್ಟ್ ಫ್ರಮ್ ದ ಮೇನ್ ಪ್ಲಾಟ್, ದ ಅದರ್ ಪಾರ್ಟ್ ಆಫ್ ದ ಸಿನಿಮಾ ಇಸ್ ಕಂಪ್ಲೀಟ್ಲಿ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಕೂಡ ಇದೆ ತುಂಬ ಚೆನ್ನಾಗಿ ಸಿನಿಮಾಲಿ. ಚೇತನ್ ಅನ್ನೋ ಡೈಲಾಗ್ ಬರ್ತಿದ್ದಾರೆ. ಸೊ ಮಜಾ ಇದೆ. ಸೊ ನನಗೆ ತುಂಬ ಖುಷಿ ಇತ್ತು ನಂಗೆ ನರೇಶನ್ ತಗೊಳ್ಳುವಾಗ. 6 ಪ್ಯಾಕ್ ಸಿಕ್ಕಾಪಟ್ಟೆ ಮಾಡಿದ್ರಿ ಅನ್ಸುತ್ತೆ. ಮೊದಲೇ ಸಿನಿಮಾ ಬಜಾರಲ್ಲಿ ಮಾಡಿದ್ದು ತಿರ್ಗಾ. ಈಗ ಮತ್ತೆ ಕ್ಯಾರೆಕ್ಟರ್ ಅದೇ ಈ ಸಿನಿಮಾಲಿ ಅಂದ್ರೆ ಡ್ಯುಯಲ್ ಶೇಡ್ ಇರುತ್ತೆ. ಕಂಪ್ಲೀಟ್ ಸಿನಿಮಾ ನನ್ನ ಕಾಪ ಈ ಗೆಟಪಲ್ಲೇ ಕಾಣಲ್ಲ. ಸೊ ಆ ಇನ್ನೊಂದು ಶೇಡ್ಗೋಸ್ಕರ ಅಂದ್ಬಿಟ್ಟು ಬೇಕು ಅಂತ ಹೇಳಿದ್ರು ಇಂಟ್ರಡಕ್ಷನ್ ಮಾಡೋಕ್ಕೆ. ಸೊ ಅದಕ್ಕೆ ಅಂತಲೇ ಅರ್ಜುನ್ ಮಾಸ್ಟ್ರು ಫೈಟ್ ಕಾನ್ಸೆಪ್ಟ್ ರೆಡಿ ಮಾಡಿದ್ರು. 3.5 to 4 months ತೊಗೊಂಡೆ. ಅದೆಲ್ಲ ಪ್ರಿಪೇರ್ ಆಗಿನೇ ಆಮೇಲೆ ಶೂಟಿಂಗ್ ಪ್ಲಾನ್ ಮಾಡಿದ್ವಿ. ಓಕೆ. ಸೊ ದೇವರ ಕತೆ ಎಲ್ಲ ರಾಕ್ಷಸನ ಕತೆ ಅಂತ. ಸೊ ರಾಕ್ಷಸ ನೀವಾ? 27ನೇ ತಾರೀಕು ನೋಡಿದ್ರೆ ಗೊತ್ತಾಗುತ್ತೆ. 27ನೇ ತಾರೀಕು ಡ್ಯುಯಲ್ ಕ್ಯಾರೆಕ್ಟರ್ ಅಂದಮೇಲೆ ಒಂದು ದೇವರು ಒಂದು ರಾಕ್ಷಸನ ಎಲ್ಲಾದ್ರಲ್ಲೂ ಇದ್ದೇ ಇರ್ತಾರೆ. ಡ್ಯುಯಲ್ ನಿಮ್ಮಲ್ಲಿ ಇಲ್ವಾ ಡ್ಯುಯಲ್ ಕ್ಯಾರೆಕ್ಟರ್? ಒಳ್ಳೆಯವರು ಕೆಟ್ಟವರು ಅಂತ ತೆರೆ ಮೇಲೆ ನಿಮ್ಮಲ್ಲಿ ನೀವು ಹೇಳ್ಬೇಕು. ಇವಾಗ 27ನೇ ತಾರೀಕು ಹೇಳ್ತೀವಿ ನೋಡಿ. ಸಂಜನ, ನಿಮಗೆ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದೇನು ಈ ಸಿನಿಮಾದಲ್ಲಿ? ಅಥವಾ ಕತೆ ಹೋಗ್ತಾ ಹೋಗ್ತಾ ನಿಮಗೆ ಶೂಟಿಂಗ್ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ ಇದೆ ಅಥವಾ ಒಂದು ಸಬ್ಜೆಕ್ಟ್ ಇದೆ ಅನ್ಸಿದ್ದು ಎಲ್ಲಿ, ಯಾವಾಗ ಅಂತ? ಸ್ಟಾರ್ಟಿಂಗ್ ಅಲ್ಲಿ ನರೇಶನ್ ಅಲ್ಲಿ ಅಂದ್ರೆ ಅವ್ರು ಏನ್ ಕಾನ್ಸೆಪ್ಟ್ ತಗೊಂಡಿದ್ದಾರೆ ಹಯಗ್ರೀವ ಅನ್ನೋದು, ಇದು ಬರೀ ಒಂದು ಟೈಟಲ್ಗೋಸ್ಕರ ಇಟ್ಟಿರೋ ಹೆಸರಲ್ಲ. ದ ಹೋಲ್ ಇಟ್ ರಿವಾಲ್ವ್ಸ್ ಅರೌಂಡ್ ಆ ಮೇನ್ ನೇಮ್ ಇದೆಯಲ್ಲ, ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ ಪ್ಲಾಟ್ ಇಟ್ ಸೆಲ್ಫ್ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಅವಾಗಲೇ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರುತ್ತಿದ್ದು. ಆ್ಯಂಡ್ ನನ್ನ ಕರಿಯರಲ್ಲಿ ನಾನು ಯಾವುದೂ ಸಸ್ಪೆನ್ಸ್ ಥ್ರಿಲ್ಲರ್, ಆ್ಯಕ್ಷನ್ ಥ್ರಿಲ್ಲರ್ ಯಾವುದು ಮಾಡಿರಲಿಲ್ಲ. ಅಂದರೆ ನಾನು ಆ್ಯಕ್ಷನ್ ಮಾಡಿದ್ದೀನಿ ಅಂತ ಅಲ್ಲ, ಬಟ್ ಥ್ರಿಲ್ಲರ್ಸ್ ಯಾವುದು ಮಾಡಿಲ್ಲ. ಸೊ ಅದೇ ನಂಗೆ ತುಂಬ ಎಕ್ಸೈಟಿಂಗ್ ಆಗಿದೆ. ಸಂಜನಾ ಅಂದ್ರೇ ಒಂದಿಷ್ಟು ನಾರ್ಮಲ್, ಅಂದರೆ ಜನರಿಗೆ ಒಂದಿಷ್ಟು ಇಷ್ಟ ಆಗುವಂಥ ಡೈಲಾಗ್ಗಳು ಬರುತ್ತೆ. ಈ ಸಲಗ ಹಂಗೆಲ್ಲ ಹೋಲಿಕೆ ಮಾಡಿದ್ರೆ ಇದರಲ್ಲೂ ಇದೆಯಾ? ಇದರಲ್ಲಿ ಬ್ಯಾಡ್ ವರ್ಡ್ಸ್ ಇಲ್ಲ, ಬಟ್ ಹಯಗ್ರೀವನ್ ಹೆಂಡತಿಯಾಗಿ ಗಂಡಂಗೆ ಟಕ್ಕರ್ ಕೊಡೋ ಡೈಲಾಗ್ಸ್ ಎಲ್ಲ ಇದೆ. ಸೊ ಐ ಆಮ್ ಶೋರ್ ಹುಡುಗಿರಿಗೆಲ್ಲ ಇಷ್ಟ ಆಗತ್ತೆ.